ನಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ನಿರ್ಲೆ. ಆತ್ಮೀಯರೇ, ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ವಂಶದ ಕೊಡಿಯ ಹೊಸ ಚಿತ್ರ, ಅದರಲ್ಲೂ ಮೊದಲ ಬಾರಿಗೆ ಚಿತ್ರರಂಗ ಪ್ರವೇಶ. ಆ ಚಿತ್ರ ಬಿ ಮಹೇಶ್ ಕುಮಾರ್ ನಿರ್ದೇಶನದ ಮಿಂಚುಹುಳು ಪೃಥ್ವಿರಾಜ್ ಅಭಿನಯದ ಚಿತ್ರ. ಇದು ಒಂದು ಮಕ್ಕಳ ಚಿತ್ರವಾಗಿದ್ದು, ಪೃಥ್ವಿರಾಜ್ ಪೋಷಕ ಪಾತ್ರದಿಂದ ಚಿತ್ರರಂಗವನ್ನು ಪ್ರವೇಶ ಮಾಡುತ್ತಿದ್ದಾರೆ. ಈ ಚಿತ್ರ ಅಕ್ಟೋಬರ್ 4ರಂದು ಕರ್ನಾಟಕದಾದ್ಯಂತ ತೆರೆ ಕಾಣಲಿದೆ. ಪತ್ರಕರ್ತರು ಮತ್ತು ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಆಪ್ತರಿಗೆ ಡಾಕ್ಟರ್ ರಾಜ್ಕುಮಾರ್ ಕಲಾಭವನದಲ್ಲಿ ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಹಂಸಲೇಖ, ಡಾಕ್ಟರ್ ಜಯಮಲಾ, ವಿ ಶೇಷಾದ್ರಿಯವರು, ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೂ ಲಹರಿ ಸಂಸ್ಥೆಯ ವೇಲು ಸರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಎಸ್ ಪಿ ವರದರಾಜ್ ಕುಟುಂಬದವರು ಹಾಜರಿದ್ದರು. ನಿರ್ಮಾಪಕರು ರಾಜಗೋಪಾಲ್ ದೊಡ್ಡಹುಲ್ಲೂರು. ಅಕ್ಟೋಬರ್ 4ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುವ ಮಿಂಚುಹುಳ ಚಿತ್ರವನ್ನು ಕರ್ನಾಟಕದ ಜನತೆ ನೋಡಿ ಆಶೀರ್ವದಿಸಬೇಕೆಂದು ಚಿತ್ರತಂಡದವರ ಮನವಿ. ಎಲ್ಲರೂ ಕೂಡ ಮಿಂಚುಹುಳುವನ್ನು ಪ್ರೋತ್ಸಾಹಿಸೋಣ. ಆಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರ ಮಾಡ್ತಾ, ವೇದಿಕೆಯ ಮುಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹಾಗೂ ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೂ ನಮಸ್ಕರಿಸ್ತಾ, ಚಿತ್ರ ಬಿಡುಗಡೆಗೆ ಮುನ್ನ ಇಂಥ ಒಂದು ಸೊಗಸಾದ ಮಾತಾಡಿದಾಗ ನಾನು ಕೂತಿ ಮಾತಾಡಿದೆ. ಹಿರಿಯ ಒಂದೆರಡು ರಾಜಕಾರಣಿಗಳೇನಿದ್ರು, ಮಂತ್ರಿಗಳೇನಿದ್ರು, ಅವ್ರು ನನಗೆ ಕರೆದು ಬೈದು ನಿಜವಾದ ರಾಜಕಾರಣಿಯ ಲಕ್ಷಣ ವೇದಿಕೆ ಸಿಕ್ಕಿದಾಗ ಅದನ್ನು ಬಿಡಬಾರ್ದು ಅಂತೇಳಿ, ಯಾವಾಗ ವೇದಿಕೆ ಸಿಗುತ್ತೋ ಅದರಲ್ಲಿ ಭಾಷಣ ಮಾಡಬೇಕು, ಅಲ್ಲಿ ಕೂತ್ಕೊಂಡು ಮಾಡಬಾರ್ದು ಅಂತ ಹೇಳಿದ್ರು. ಅದರ ಪ್ರಯುಕ್ತವಾಗಿ ಇವಾಗ ಜಯಮಾಲಾಕ್ನವ್ರೇನು ಬೆಂಬಲಿಸಿ ಆಗಿದ್ದಾರೆ, ಅವರು ಕೂಡ ಅದರ ಎಕ್ಸಾಂಪಲ್ ಕೊಟ್ಟರು. ನೀವೆಲ್ಲ ಕೂತು ಮಾತಾಡಿದ್ರೆ ಅವರು ವೇದಿಕೆ ಹತ್ರ ಬಂದು ನಿಂತು ಮಾತಾಡಿದ್ರು. ಅದರಿಂದ ರಾಜಕಾರಣಿಯ ಲಕ್ಷಣ ವೇದಿಕೆ ಹತ್ರ ಮಾತಾಡೋದು ಅಂತೇಳಿ ತಮ್ಮ ಹತ್ರ ಕ್ಷಮೆ ಯಾಚಿಸ್ತಾ, ರಾಜಕಾರಣದ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ತಾ ಪ್ರಪ್ರಥಮವಾಗಿ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು. ಹೊಸಕೋಟೆಯಲ್ಲಿ ಕೂಡ ಕಲೆಯ ಪ್ರೋತ್ಸಾಹಕ್ಕೋಸ್ಕರ 5 ವರ್ಷ ಕಾಲ ದುಡಿದು ವೈಯಕ್ತಿಕವಾಗಿ ಸಂಪಾದನೆ ಮಾಡಿದಂಥ ಹಣನ ಈ ರೀತಿಯಾದಂಥ ಚಿತ್ರಕ್ಕೋಸ್ಕರ